ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕಾಗಿ ವಶಪಡಿಸಿಕೊಂಡಿರುವ ಜಮೀನನ್ನು ವಾಪಸ್ ರೈತರಿಗೆ ಬಿಟ್ಟುಕೊಟ್ಟು ಕೃಷಿಯೇತರ ಚಟುವಟಿಕೆಗಳನ್ನು ಕೈಗೊಳ್ಳಲು ಅವಕಾಶ ನೀಡಲಾಗುವುದೇ ಅಂತ ಪ್ರಶ್ನೆ. ಭೂ ಸ್ವಾಧೀನ ಪಡಿಸಿಕೊಳ್ಳದೇ ಇರುವುದರಿಂದ ಅನ್ವಯಿಸುವುದಿಲ್ಲ. ಭೂ ಸ್ವಾಧೀನದಿಂದ ಜಮೀನು ಬಿಟ್ಟುಕೊಟ್ಟ ರೈತರು ಅನುಭವಿಸುತ್ತಿರುವ ಜ್ವಲಂತ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು? ಅನ್ವಯಿಸಲ್ಲ. ಇದು ಅವ್ರು ಕೊಟ್ಟಿರ್ತಕ್ಕಂಥ ಉತ್ತರ. ಕುಮಾರಸ್ವಾಮಿ ಏನೋ ಹೊಡೆದ್ಬಿಟ್ಟು ಅಲೆ ಎಲ್ಲ ಮುಗಿಸ್ಬಿಟ್ಟಿದ್ದ. ಇದೇನು ಹೇಳ್ತೀರಿ ಸ್ವಾಮಿ? ಈಗ ನಿಮ್ಗೆ ಯಾಕೆ ಈ ಹುಚ್ಚು ಬಂತು? ಅವತ್ತು ರೈತರನ್ನು ಉಳಿಸಿ, ಫಲವತ್ತಾದ ಭೂಮಿ, ತೆಂಗಿನ ಗಿಡ ಇದೆಲ್ಲ ಅವತ್ತು ಭಾಷಣ ಮಾಡಿದಾರಲ್ಲ 2007ರಲ್ಲಿ ಜುಲೈ ತಿಂಗಳಲ್ಲಿ. ಎಲ್ಲೋಯ್ತು ನಿಮ್ಮ ಮಾತು? ಈಗ ಅವ್ರನ್ನ ನೋಟಿಫಿಕೇಶನ್ ಹೊಡಿಸೋರಲ್ಲ ಒಂದು ಕೊಟ್ರಿ ಸರ್. ಅದಲ್ಲ ಅದು ಬೇಡ ನನಗೆ, ಅದು ಬೇಡ, ಅದು ಸರ್, ಅದು ಒಂದು ರೆಡ್ ಮಾರ್ಕ್ ಮಾಡಿಸಿದ್ದು. ಇಲ್ಲಿ ಅವ್ರು ಏನು ಹೇಳ್ತಾರೆ, ಅಯ್ಯೋ ತರಲಿಲ್ಲ ಇನ್ನೊಂದು. ಅವರು ಈಗೇನು ಹೊರಡಿಸೋರಲ್ಲ ಕ್ಯಾಬಿನೆಟ್ ನೋಟು, ಇಲ್ಲಿ ಹೇಳ್ತಾರೆ, ಈ ಡಿಸಿಷನ್ ಆಫ್ ದ ಅಥಾರಿಟಿ ಹ್ಯಾಸ್ ಬಿನ್ ಅಕ್ಸೆಪ್ಟೆಡ್ ಬೈ ಎ ಮೆಜಾರಿಟಿ ಆಫ್ ದ ಲ್ಯಾಂಡ್ ಓನರ್ಸ್. ಈ ಕ್ಯಾಬಿನೆಟ್ ಮುಂದೆ ತಂದಿರೋದು ಅಲ್ಲಿದೆ ನೋಡಿ. ಇಲ್ಲಿ 4,500 ಇವೆಲ್ಲ ಅಬ್ಜೆಕ್ಷನ್ ರೈಸ್ ಮಾಡಿದ್ರು ರೈತರುಗಳು, ನಾವು ಭೂಮಿ ಕೊಡಲ್ಲ ಅಂತ ಹೇಳಿ. 4,500 ಅರ್ಜಿ ಇದೆ. ಒಬ್ಬ ರೈತನಿಗೆ ಉತ್ತರ ಕೊಟ್ಟಿಲ್ಲ ಇವರು. ಒಂದು ಸಲ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಸಭೆ ಕರೀತಾರೆ. ಎಲ್ಲ ಈ ಪುಡಾರಿಗಳನ್ನ ಕರ್ಕೊಂಡೋಗಿ ಒಳಗಡೆ ಕೂರಿಸ್ಕೊಂಡು ಜಿಲ್ಲಾಧಿಕಾರಿ ಕಚೇರಿ ಒಳಗೆ ನಿಜವಾದ ರೈತರು ಹೋದರೆ ಜಿಲ್ಲಾಧಿಕಾರಿ ಕಾಂಪೌಂಡಿಂದ ಹೊರಗಡೆ ನಿಲ್ಲಿಸ್ತಾರೆ. ಗೂಂಡಾಗಳನ್ನ ಬಿಟ್ಟು ಎದುರಿಸ್ತಾರೆ. ಇಲ್ಲಿ ಇವರು ಮಾಡಿರ್ತಕ್ಕಂಥದ್ದು ಇಲ್ಲಿ ಇದೆಲ್ಲ ರೈತರು ಕೊಟ್ಟಿರೋ ಅರ್ಜಿ. ಇದು ಯಾವಾಗ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಬೇಕು ಅಂತ ಹೊರಟ್ರಲ್ಲ 2025 6 ನವೆಂಬರ್ 25ರಲ್ಲಿ ಕೊಟ್ಟಿರೋದು ಅರ್ಜಿ. ಅಬ್ಜೆಕ್ಷನ್ ಇಲ್ಲಿ ಅಬ್ಜೆಕ್ಷನ್ ಕೊಟ್ಟಿರೋದು ಜಿಲ್ಲಾಧಿಕಾರಿಗಳ ಕಚೇರಿಗೆ 6/11/2025ರಲ್ಲಿ ಕೊಟ್ಟವರೆಲ್ಲ ಹಲವಾರು ಜನ. ಇದಕ್ಕೆ ಒಬ್ಬ ರೈತನಿಗೆ ಉತ್ತರ ಕೊಟ್ಟಿಲ್ಲ ಇವರು. ಇದನ್ನೆಲ್ಲ ತಗೊಂಡೋಗಿ ಇಟ್ಕೊಂಡ್ಬಿಟ್ರೆ ಅಲ್ಲೇ. ಇದು ಈ ಸರ್ಕಾರ ಅದೆಂಥದ್ದು ಎಂತ ನೆನ್ನೆ ಏನೋ ಹೇಳೋರಿಲ್ಲ, ಪ್ರಜಾಸೇವೆ ಇದು ಮಾಡ್ತಾರಂತಲ್ಲ ಕ್ಯಾಬಿನೆಟ್. ಇದೆಯಾ ಪ್ರಜಾಸೇವೆ ಮಾಡೋದು? ಇದೆಯಾ ಪ್ರಜಾಸೇವೆ? ಇಲ್ಲಿ ಏನು ಹೇಳಿದ್ರು, ಮೆಜಾರಿಟಿ ಆಫ್ ದ ಲ್ಯಾಂಡ್ ಓನರ್ಸ್ ಒಪ್ಕೊಂಡ್ರು ಅಂತ ಹೇಳ್ತಾರೆ. ಅಮಾಂಗ್ ದ ಪ್ರೈವೇಟ್ಲಿ ಓನ್ಡ್ ಲ್ಯಾಂಡ್ಸ್ ನೋಟಿಫೈಡ್ ಫಾರ್ ಅಕ್ವಿಸೇಷನ್, ದ ಲ್ಯಾಂಡ್ ಓನರ್ಸ್ ಹ್ಯಾವ್ ಎಕ್ಸ್ಪ್ರೆಸ್ಡ್ ದೇರ್ ವಿಲ್ಲಿಂಗ್ನೆಸ್ ಟು ರಿಸೀವ್ ಕಾಂಪನ್ಸೇಷನ್ ಇನ್ ಕ್ಯಾಶ್ ಫಾರ್ 50% ಅಂತೆ ಆಫ್ ದ ಲ್ಯಾಂಡ್ ಆ್ಯಂಡ್ ಡೆವಲಪ್ಡ್ ಸೈಟ್ಸ್ ಫಾರ್ ದ ರಿಮೈನಿಂಗ್ 50% ಅಂತೆ. ಇವ್ರು ಹೇಳ್ಕೊಂಡವ್ರೆ 50% ಲ್ಯಾಂಡ್ ವ್ಯಾಲ್ಯೂ ಕೊಡೋದು, 50% ಸೈಟ್ ಕೊಡೋದು ಇವರಿಗೆ. ಆಮೇಲೆ ರಚನೆ ಆದಮೇಲೆ